ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಬಫ್ ಸ್ಲೀವ್ಸ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ನಾನು ನಾರ್ಮಲ್ಲು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ನ ಸೀರೆ ಕ್ಲಾತ್ನ ಮಾತ್ರ ನಾನು ಬಫ್ ಸ್ಲೀವ್ಸ್ನ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಸ್ಟಿಚ್ಚಿಂಗು ಕಟ್ಟಿಂಗೆಲ್ಲ. ಈ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಕೆಲವೊಬ್ಬರು ಲೈನಿಂಗ್ ಬೇಕೇ ಬೇಕು ಅಂತ ಹೇಳ್ತಾರೆ. ಅಂಥವರಿಗೆ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ನಾವು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಅಂತ ಅನ್ಕೋತೀನಿ. ಇದು ಸಿಂಥೆಟಿಕ್ ಕ್ಲಾತ್ ಆಗಿರೋದ್ರಿಂದ ಕೆಲವರು ನರಿಗೆ ಕೊಡೋದಕ್ಕೆ ಜಾರುತ್ತೆ, ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀರಾ. ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೋಡಿ, ಇವಾಗ ನಾನು ಲೈನಿಂಗ್ ಕ್ಲಾತ್ನ ನಾವು ಯಾವ ರೀತಿ ನಾರ್ಮಲ್ ಹಾಫ್ ಸ್ಲೀವ್ಸ್ನ ಕಟ್ ಮಾಡ್ಕೋತೀವಿ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸೀರೆ ಕ್ಲಾತ್ನ ಸ್ವಲ್ಪ ಒಂದು 1/4 ಇಂಚು ಅರ್ಧ ಇಂಚಷ್ಟು ಜಾಸ್ತಿ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅಡ್ಡಾಳ್ತೆನ 2 ಇಂಚು ಎರಡೂ ಸೈಡು 2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಕ್ಲಾತ್ನ ನಾರ್ಮಲ್ ಸ್ಲೀವ್ಸಿಗೆ ಯಾವ ರೀತಿ ಕಟ್ ಮಾಡ್ತೀವಿ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೀರೆ ಕ್ಲಾತ್ನ ನಾನು ಉದ್ದನ ಒಂದು ಅರ್ಧ 1/4 ಇಂಚು ಉದ್ದ ಇಟ್ಕೊಂಡಿದ್ದೀನಿ. ಅಡ್ಡಾಳ್ತೆನ ನಾನು ವಿಡ್ತ್ನ ನಾನು 2 ಇಂಚು ಎರಡೂ ಕಡೆ ನರಿಗೆ ಕೊಡೋದಕ್ಕೆ 2 ಇಂಚಷ್ಟು ದೊಡ್ಡದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನಾನು ತೋರಿಸ್ತಿದ್ದೀನಿ ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಲೈನಿಂಗ್ ಮೇಲೆ ಬಟ್ಟೆನ ಇಟ್ಟು ತೋರಿಸ್ತಿದ್ದೀನಿ, ಬಟ್ಟೆ ಮೇಲೆ ಲೈನಿಂಗ್ನ ಇಟ್ಟು ತೋರಿಸ್ತಿದ್ದೀನಿ. ಲೈನಿಂಗ್ನ ನಾರ್ಮಲಾಗಿ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅದೇ ರೀತಿ ಕಟ್ ಮಾಡ್ಕೋಬೇಕು. ಯಾವುದೇ ರೀತಿ ಕನ್ಫ್ಯೂಸ್ ಇಲ್ಲ ಅನ್ಕೋತೀನಿ. ಯಾವುದೇ ರೀತಿ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಯಾವ ರೀತಿ ಈ ಮೆಥಡ್ ಕೂಡ ತುಂಬ ಈಸಿ ಅಂತ ಅನ್ನಿಸುತ್ತೆ. ಏಕೆಂದರೆ ಕೆಲವೊಬ್ಬರಿಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದೇ ಕನ್ಫ್ಯೂಸ್ ಇರುತ್ತೆ. ಆ ರೀತಿ ಭಯ ಇರೋರು ಲೈನಿಂಗ್ನ ನಾರ್ಮಲಾಗಿ ಕಟ್ಟಿಂಗ್ ಮಾಡಿಕೊಂಡು ಸೀರೆ ಕ್ಲಾತ್ನ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಅಂತ ಅನ್ಕೋತೀನಿ. ನೋಡಿ, ಇವಾಗ ನಾನು ಮಧ್ಯ ಎರಡೂ ಕೂಡ ಮಾರ್ಕ್ ಮಾಡಿಕೊಂಡು ಚುಟ್ಕ ಹೊಡ್ಕೊಂಡಿದ್ದೀನಿ. 2 ಬಟ್ಟೆನೂ ಕೂಡ ಮಧ್ಯ ಮಾರ್ಕ್ ಮಾಡಿಕೊಂಡು ಚುಟ್ಕನ ಹೊಡ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಮಧ್ಯ ಏನು ಚುಟ್ಕ ಹೊಡ್ಕೊಂಡಿದ್ದೀನಿ ಅಲ್ಲಿಗೆ ಇಟ್ಕೊಂಡು ಒಂದೊಂದು ಸೂಜಿನ ತೊಗೊಂಡಿದ್ದೀನಿ. ಸಣ್ಣದೊಂದು ಸೂಜಿನ ತೊಗೊಂಡು ಸಣ್ಣದಾಗಿ ನಾನು ನರಿಗೆನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿ ನಿಧಾನಕ್ಕೆ ಒಂದೊಂದೇ ನರಿಗೆನ ಕೊಟ್ಕೋಬೇಕು. ನಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟು ನರಿಗೆನ ಕೊಟ್ಕೋಬೇಕು. ನಾವು ಈಗ ಕ್ಲಾತ್ ಮೇಲ್ಗಡೆ ಕ್ಲಾತು ಲೈನಿಂಗ್ವರೆಗೂ ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೂ ನೀವು ಒಂದು 7-8 ನರಿಗೆನ ಕೊಟ್ಕೊಳ್ಳಿ. ನೀವು ಕ್ಲಾತ್ನ ಎಷ್ಟು ಬಿಟ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 ಇಂಚ್ ಬಿಟ್ಕೊಂಡಿದ್ರೆ ಒಂದು 3-4 ನರಿಗೆ ಬರುತ್ತೆ. 2 ಇಂಚಷ್ಟು ಬಿಟ್ಕೊಂಡಿದ್ರೆ ಒಂದು 7-8 ನರಿಗೆ ಅಷ್ಟು ಬರುತ್ತೆ. ಅದ್ರ ಮೇಲೆ ಡಿಪೆಂಡಾಗಿ ನೀವು ನರಿಗೆನ ಕೊಟ್ಕೋಬೇಕು. ನಾವೀಗ ಒಂದು ಸೈಡ್ ನರಿಗೆನ ಕೊಟ್ಕೊಂಡೆ, ಈಗ ಈ ಸೈಡು ಅದೇ ಥರ ನಾನು ನರಿಗೆನ ಕೊಟ್ಕೋತೀನಿ. ನೋಡಿ, ಈ ರೀತಿ ಇಟ್ಟು ನೀಟಾಗಿ ಈ ಕಡೆನೂ ಒಂದು 2 ಇಂಚಷ್ಟು ಹೊಲಿಗೆನ ಹಾಕ್ಕೊಂಡು ಆಮೇಲೆ ನರಿಗೆನ ಕೊಟ್ಕೋತೀನಿ. ಇದಕ್ಕೂ ಕೂಡ ಅಷ್ಟೇ ಸಣ್ಣದಾಗಿ ನೀಟಾಗಿ ನಿಧಾನಕ್ಕೆ ನರಿಗೆನ ಕೊಟ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಜಾರೋದು ಇಲ್ಲ ಮತ್ತು ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಏನಕ್ಕೆ ಅಂದರೆ ಕೆಲವೊಬ್ಬರು ಲೈನಿಂಗ್ ಬೇಕೇ ಬೇಕು ಅಂತ ಕೇಳ್ತಾರೆ. ಬಟ್ಟೆ ತೆಳುವಾಗಿರೋದ್ರಿಂದ ಕೆಲವೊಬ್ಬರು ನಮ್ಗೆ ಲೈನಿಂಗ್ ಬೇಕೇ ಬೇಕು. ಈ ರೀತಿ ಆದರೆ ತೋಳು ಕಾಣಿಸುತ್ತೆ, ನಮಗೆ ಈ ರೀತಿ ಬೇಡ, ಲೈನಿಂಗ್ನ ಕೊಟ್ಟು ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಈ ರೀತಿ ಸ್ಟಿಚ್ ಮಾಡಿದ್ರೆ ಬೆಟರು. ಮತ್ತು ಬಟ್ಟೆ ತೆಳುವಾಗಿರೋದ್ರಿಂದ ಜಾರುತ್ತೆ ಅಂತ ಕೂಡ ಆಗುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ತುಂಬ ಜಾರುತ್ತೆ. ಈ ರೀತಿ ಲೈನಿಂಗ್ ಮೇಲೆ ನಾವು ಇಟ್ಟು ಸ್ಟಿಚ್ ಮಾಡಿದಾಗ ಯಾವುದೇ ರೀತಿ ಜಾರಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ ನೀವು ಕೂಡ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇವಾಗ ನಾನು ಮೇಲ್ಗಡೆನೂ ಕೂಡ ಒಂದಷ್ಟು ದೂರ ಹೊಲಿಗೆನ ಹಾಕ್ಕೊಂಡು ನಾನು ಕೆಳಗಡೆ ಎಲ್ಲಿಂದ ನರಿಗೆನ ಕೊಟ್ಕೊಂಡಿದ್ದೀನಿ ಅಲ್ಲಿಂದ ಮೇಲ್ಗಡೆನೂ ಕೂಡ ಕೊಟ್ಕೊತಿದ್ದೀನಿ. ಗೊತ್ತಾಗುತ್ತೆ ನಿಮಗೆ, ಕೆಳಗಡೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿಂದನೇ ಮೇಲ್ಗಡೆನೂ ನರಿಗೆನ ಕೊಟ್ಕೋಬೋದು. ನಿಧಾನಕ್ಕೆ ನಾವು ಚುಟ್ಕನ ಹೊಡ್ಕೊಂಡಿರ್ತೀವಿ ಅಲ್ಲಿವರೆಗೂ ಒಂದು 7-8 ನರಿಗೆ ಬರುತ್ತೆ, ಕೊಟ್ಕೋಬೇಕು. ಅಲ್ಲಿಂದ ಈಚೆಗೆ ತಿರ್ಗಾ ಇನ್ನೊಂದು 7-8 ನರಿಗೆನ ಕೊಟ್ಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ. ಸಣ್ಣದಾಗಿ ಮತ್ತು ಕೆಳಗಡೆ ಕೊಟ್ಕೊಂಡು ನರಿಗೆನ ಕೊಟ್ಟಿರೋದ್ರಿಂದ ಮೇಲ್ಗಡೆ ಅದೇ ನರಿಗೆನ ಬೇಕಾದರೆ ನಾವು ನೀಟಾಗಿ ಎಳೆದಿಟ್ಕೊಂಡು ಕೊಟ್ಕೋಬೋದು. ಈ ರೀತಿ ನೀಟಾಗಿ ನರಿಗೆನ ಕೊಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನರಿಗೆ ಕೂಡ ತುಂಬ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಈ ಕ್ಲಾತು ಲೈನಿಂಗು ನೀಟಾಗಿ ಪರ್ಫೆಕ್ಟಾಗಿ ಸ್ಲೀವ್ಸಿಗೆ ಕೂತ್ಕೊಂಡಾಗ ಬಫ್ ನೀಟಾಗಿ ಬರುತ್ತೆ. ಈ ರೀತಿ ಮೇಲ್ಗಡೆನೇ ನರಿಗೆ ಕೊಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಕಸ್ಟಮರ್ ನಮ್ಗೆ ಲೈನಿಂಗ್ ಬೇಕೇ ಬೇಕು ಅಂತ ಕೇಳಿದರು.
ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡೋಣ ಅಂತ ನಾನು ಸ್ಟಿಚ್ ಮಾಡಿದೆ. ನಿಮಗೂ ಯಾರಿಗಾದರೂ ಈ ವಿಡಿಯೋವಿಂದ ಹೆಲ್ಪ್ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ನಾನು ಹೀಗೆ ನನಗೆ ಗೊತ್ತಿರೋಷ್ಟನ್ನ ವಿಡಿಯೋ ಮಾಡೋಕ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ನಾನು ಅಡುಗೆ ಕೊಟ್ಕೊಂಡಾಯಿತು. ಇವಾಗ ನಾನು ನಾರ್ಮಲಾಗಿ ಯಾವ ರೀತಿ ಹೊಲಿಗೆನ ಹಾಕೋತಿದ್ದೀನಿ ಆ ರೀತಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೀಟಾಗಿ ಇದನ್ನೆಲ್ಲ ಕಟ್ ಮಾಡ್ಕೋತೀನಿ. ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ನೋಡಿ. ಇವಾಗ ಇದು ಆಯಿತು. ಇದನ್ನು ಇವಾಗ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಇದು ಒಂಥರ ಬೇರೆ ಥರನೇ ಕಾಣಿಸುತ್ತೆ. ಸ್ಲೀವ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಈ ರೀತಿ ಎಲ್ಲ ನಾವು ಸ್ಟಿಚ್ ಮಾಡಿಕೊಟ್ರೆ ನೋಡಿ. ಇವಾಗ ನಾನು ಇದಕ್ಕೆ ಎಕ್ಸ್ಟ್ರಾ ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೆ. ಅದೇ ಸೀರೆ ಬಟ್ಟೆನ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ. ಈ ರೀತಿ ಕೆಳಗಡೆ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಇದನ್ನು ನಾನು ಒಂದು ಅರ್ಧ ಇಂಚಷ್ಟು ಹೊಲಿಗೆನ ಹಾಕೋತಿದ್ದೀನಿ. ನಿಮಗೆ ಬೇಕು ಅಂದರೆ 2 ಇಂಚಷ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಲೈನಿಂಗ್ನ ಕೂಡ ಇದ್ರೊಳಗಡೆ ನಾವು ಹಾಕ್ಕೊಂಡು ಹೊಲ್ಕೋಬೋದು. ನಾನು ಲೈನಿಂಗ್ ಬೇಡ ಅಂತ ಅದನ್ನೇ ಸ್ವಲ್ಪ ಜಾಸ್ತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನು ನಾನು 1 ಇಂಚಷ್ಟು ಒಳಗಡೆಗೆ ಫೋಲ್ಡ್ ಮಾಡಿ ನೋಡಿ. ಈ ರೀತಿ 1 ಇಂಚಷ್ಟೇ ಒಳಗಡೆಗೆ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ. ನಿಮ್ಮದು ಚಾಯ್ಸ್ ಅದು. ಅಗಲ ಎಷ್ಟು ಬೇಕು ಅಷ್ಟನ್ನು ಬೇಕಾದ್ರೆ ನೀವು ಇಟ್ಕೋಬೋದು. ಸಣ್ಣದಾಗಿ ಇರಲಿ ಅಂದರೆ 1/4 ಇಂಚಷ್ಟು ಬೇಕಾದರೆ ಇಟ್ಕೋಬೋದು. ಈ ರೀತಿ ದೊಡ್ಡದಾಗಿ ಇರಲಿ ಅಂತ ಹೇಳಿದ್ರು ಅವರು, 1 ಇಂಚಷ್ಟು ಪಟ್ಟಿ ಥರ ಬರಲಿ ಅಂತ. ಅದಕ್ಕೋಸ್ಕರ ನಾನು ಈ ರೀತಿ ದೊಡ್ಡದಾಗೇ ಇಟ್ಕೋತಿದ್ದೀನಿ. ಚಾಯ್ಸು ನಿಮ್ಮದು. ಸಣ್ಣದಾಗಿ ಬೇಕು ಅಂದರೆ ಇಟ್ಕೋಬೋದು, ಯಾವುದೇ ರೀತಿ ತೊಂದರೆ ಏನಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ದೊಡ್ಡದಾಗಿರಲಿ ಅಂತ ಹೇಳಿದರು ಅವರು, ಅದಕ್ಕೋಸ್ಕರ ನಾನು ಈ ರೀತಿ ದೊಡ್ಡದಾಗೇ ಇಟ್ಕೊಂಡಿದ್ದೀನಿ. ಮತ್ತು ಇದರೊಳಗಡೆ ನಿಮಗೆ ಬೇಕು ಅಂದರೆ ಲೈನಿಂಗ್ ಕೂಡ ಹಾಕ್ಕೊಂಡು ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ನನಗೆ ಲೈನಿಂಗ್ ಏನು ಬೇಡ ಅನ್ನಿಸ್ತು. ಸ್ವಲ್ಪ ಆ ಬಟ್ಟೆನೇ ಜಾಸ್ತಿ ಕಟ್ ಮಾಡಿಕೊಂಡು ಒಳಗಡೆಗೆ ಜಾಸ್ತಿ ಫೋಲ್ಡ್ ಮಾಡಿಕೊಂಡೆ ಅದೇ ಬಟ್ಟೆನ. ಎಕ್ಸ್ಟ್ರಾ ನಾನು ಪಕ್ಕ ಇನ್ನೊಂದು ಹೊಲಿಗೆನ ಹಾಕೋತೀನಿ. ಏನಕ್ಕೆ ಅಂದರೆ ಒಳಗಡೆ ಇರುವಂಥ ಕೂಳೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅಂತ. ಆ ಕೂಳೆ ಎಲ್ಲ ಆ ಕಡೆಗೆ ಈ ಕಡೆಗೆ ಜಗ್ಗಾಡ್ದಂಗೆ ಆಗಿದ್ರೆ ನೂಲ್ಕೊಂಡಂಗೆ ಆಗುತ್ತೆ ಒಳಗಡೆ. ಅದಕ್ಕೋಸ್ಕರ ಪಕ್ಕ ನಾನು ಇನ್ನೊಂದು ಹೊಲಿಗೆನ ಹಾಕ್ಕೊಂಡಾಗ ಒಳಗಡೆ ಇರುವಂಥ ಎಕ್ಸ್ಟ್ರಾ ಕೂಳೆ ಎಲ್ಲ ಆ ಕಡೆ ಈ ಕಡೆ ಆಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ನಾನು ನೋಡಿ. ಇವಾಗ ಇದು ಆಯಿತು. ಇದನ್ನು ನಾವು ಇವಾಗ ಒಂದು ಸ್ಲೀವ್ಸ್ನ ನಾನು ಸೇರಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸೋಣ ಅಂತ ಇನ್ನೊಂದು ಸ್ಲೀವ್ಸ್ನ ಸ್ಟಿಚ್ ಮಾಡಿರೋದು. ಇವಾಗ ಒಂದು ಸ್ಲೀವ್ಸ್ನ ನಾನು ಆಲ್ರೆಡಿ ಸೇರಿಸಿದ್ದೀನಿ. ಇವಾಗ ಈ ಸ್ಲೀವ್ಸ್ನ ಕೂಡ ಸೇರಿಸ್ಕೊತಿದ್ದೀನಿ ನಾನೆಲ್ಲ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಬರೀ ಸ್ಲೀವ್ಸ್ನ ಮಾತ್ರ ಅಟ್ಯಾಚ್ ಮಾಡಬೇಕು. ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡು ಇವಾಗ ನಾನು ಅಟ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂಥ ಇದನ್ನು ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಸ್ನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಎಲ್ಲ ಮೇಲೆ ನೀಟಾಗಿ ಒಂಥರ ರಿಂಕಲ್ಸ್ ಥರ ಕೂರುತ್ತೆ. ಅದೊಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಎಷ್ಟೋ ಕಸ್ಟಮರ್ ಇದೇ ರೀತಿ ಕೇಳ್ತಾರೆ ನೋಡಿ. ಇವಾಗ ನಾನು ಇದನ್ನು ಅಟ್ಯಾಚ್ ಮಾಡ್ಕೋತಿದ್ದೀನಿ ಸ್ಲೀವ್ಸ್ನ. ನನಗೆ ತುಂಬ ಅಂದರೆ ತುಂಬ ಕಸ್ಟಮರ್ ಇದೇ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅದರಲ್ಲೂ ಈ ಥರ ಸಿಂಥೆಟಿಕ್ ಕ್ಲಾತ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಸೀರೆಗಳಿಗೆಲ್ಲ ಈ ರೀತಿ ಸ್ಟಿಚ್ ಮಾಡಿಸ್ಕೋತಾರೆ. ತುಂಬ ಅಂದರೆ ತುಂಬ ಬ್ಲೌಸ್ಗಳನ್ನ ನಾನು ಈ ರೀತಿ ಸ್ಟಿಚ್ ಮಾಡಿಕೊಡ್ತೀನಿ. ಕೆಲವೊಬ್ಬರು ಒಂದೊಂದು ರೀತಿ ಒಂದೊಂದು ಥರ ಸ್ಟಿಚ್ ಮಾಡೋದ್ರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಈ ವಿಡಿಯೋವಿಂದ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಏಕೆಂದರೆ ಕೆಲವರು ಈ ರೀತಿ ಕ್ಲಾತ್ ಆಗಿರೋದ್ರಿಂದ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡೋದಕ್ಕೆ ಹೆದರ್ಕೋತಾರೆ, ಜಾರುತ್ತೆ ಅಂತ. ಅದಕ್ಕೋಸ್ಕರ ಈ ರೀತಿಯೂ ಸ್ಟಿಚ್ ಮಾಡ್ಬೋದು ಅನ್ನೋದೊಂದು ವಿಡಿಯೋ ಇರಲಿ ಅಂತ ನಾನು ವಿಡಿಯೋ ಮಾಡ್ಕೊಂಡು ಹಾಕ್ತಿದ್ದೀನಿ. ಯಾರಿಗಾದರೂ ಈ ವಿಡಿಯೋವಿಂದ ಹೆಲ್ಪ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನನಗೆ ಗೊತ್ತಿರೋಷ್ಟನ್ನ ವಿಡಿಯೋ ಮಾಡೋಕ್ಕೋದಕ್ಕೆ ಪ್ರಯತ್ನ ನೋಡಿ ಯಾವ ರೀತಿ ಬಂತು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡಿದಾಗ. ಸಿಂಪಲ್ ಸೀರೆ ಆದರೂ ಕೂಡ ಡೀಪ್ನ ಜಾಸ್ತಿ ಹಿಡಿಸ್ಕೊಂಡು ಈ ರೀತಿ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗೆಲ್ಲ ಸೀರೆಗಿಂತ ಬ್ಲೌಸ್ಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾರೆ ನೋಡಿ. ಈ ರೀತಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಯಾವುದೇ ರೀತಿ ಕನ್ಫ್ಯೂಸ್ ಇರಲ್ಲ. ಇದನ್ನು ನಾನು ಫುಲ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇವಾಗ ನೋಡಿ ಫುಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ. ಈ ರೀತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಟ್ಟೆ ಕಮ್ಮಿ ಇದ್ದರೂ ಕೂಡ ಜಾಸ್ತಿ ನಡಿಗೆ ಕೊಟ್ಟಿರೋ ರೀತಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡಿದಾಗ.
ಬಟ್ಟೆ ಕಮ್ಮಿ ಇದ್ದರೂ ಕೂಡ ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಮತ್ತು ಬಟ್ಟೆ ಜಾರತ್ತೆ ಅಂದರೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಬೋದು. ಮತ್ತು ಕೆಲವು ಕಸ್ಟಮರು ಲೈನಿಂಗ್ ಬೇಕೇ ಬೇಕು ಅಂತ ಕೇಳ್ತಾರೆ, ಆವಾಗಲೂ ಕೂಡ ನೀವು ಈ ರೀತಿ ಸ್ಟಿಚ್ ಮಾಡಿಕೊಡ್ಬೋದು. ಅವಾಗೆಲ್ಲ ಈ ರೀತಿ ಸ್ಟಿಚ್ ಮಾಡಿಕೊಟ್ಟಾಗ ನಿಮಗೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ನೀಟಾಗಿ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತು ಕಟ್ಟಿಂಗಲ್ಲೂ ಕೂಡ ತುಂಬ ಈಸಿ ಆಗುತ್ತೆ ನಿಮಗೆ. ಲೈನಿಂಗ್ನ ನಾರ್ಮಲಾಗಿ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡೋದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.